ನಿಮಗೆಲ್ಲ ಗೊತ್ತದ ಅಂತ ನನ್ನ ಭಾವನೆ ಆಗಿದೆ. ಯಾಕಂದ್ರೆ ಇಲ್ಲಿ ಇದು ಒಂದು 400 ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಇದು ಭಾಲ್ಕಿ ಮಠ. ವಿಶೇಷವಾಗಿ ಇಲ್ಲಿ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಇಲ್ಲೆಲ್ಲ ಉರ್ದುನೇ ಆಡಳಿತಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಜನದ ಪ್ರತಿಯೊಬ್ಬರದು ಎಲ್ಲ ರೀತಿಯಿಂದ ಭವಿಷ್ಯ ಉಜ್ವಲ ಆಗಬೇಕಂತ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಆರಂಭ ಮಾಡಿದ್ದೆ ಅದು ಯಾವುದು ಅಂತಂದರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ. ಅದು ಮೋರ್ಗಿ ಗ್ರಾಮ ತೆಲಂಗಾಣದಲ್ಲಿ ಆರಂಭ ಮಾಡಿ ನಮ್ಮ ಭಾಗದ ಜನ ಶಿಕ್ಷಣದಿಂದ ಅವ್ರದ್ದೆಲ್ಲ ರೀತಿಯಿಂದ ಪ್ರಗತಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಲು ಅದು ಶಿಕ್ಷಣ ಅಂತ ತಿಳ್ಕೊಂಡೆ ಅದು ಮೋರ್ಗಿಯಲ್ಲಿ ಆರಂಭ ಆಯಿತು. ಆನಂತರ ಸಂಗಮು, ಲಾತೂರು, ಕಮಲ್ನಗರು, ಬೀದರ್, ಭಾಲ್ಕಿ ಎಲ್ಲ ಕಡೆ ಅದರ ಪಸರಿಸಿ ಇವತ್ತು ಇಡೀ ಜಾಗತಿಕ ಮಟ್ಟಕ್ಕೆ ಇಲ್ಲಿಯವರೆಲ್ಲ ಬೆಳೆದಿದ್ದಾರೆ. ಅಂದ್ರೆ ಅದಕ್ಕೆ ಕಾರಣೀಕರ್ತರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ. ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಲ್ಲೆಲ್ಲ ಶಾಲೆ ಓದಬೇಕು, ಆ ಮಕ್ಕಳು ವಿದ್ಯೆ ಪಡ್ಕೋಬೇಕು. ಅಂಥವರಿಗೆಲ್ಲ ಅವರಿಗೆ ಅನ್ನ ಆಶ್ರಯವನ್ನು ಭಾಲ್ಕಿ ಮಠದಲ್ಲಿ ಅವರು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು ಸೇವೆಯನ್ನು ಮಾಡಿದ್ದು ಹಾನಗಲ್ ಕುಮಾರ ಶಿವಯೋಗಿಗಳು. ಅದು ಶಿವಯೋಗ ಮಂದಿರ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳ ಒಂದು ಸೇವೆ ಮಾಡಿ ಅಲ್ಲೇ ಅಪ್ಪಗಳು ಸುಮಾರು ವರ್ಷಗಳ ಕಾಲ ಅಲ್ಲಿ ಉಳಿದು ಅದರ ನಂತರ 1924ಕ್ಕೆ ಇಲ್ಲಿ ಬಂದ ತಕ್ಷಣ ಅವರು ಬೋರ್ಡಿಂಗ್ ಪ್ರಾರಂಭ ಮಾಡ್ತಾರೆ. ಆ ಬೋರ್ಡಿಂಗ್ ಯಾರ ಹೆಸರು ಮೇಲೆ, ನನ್ನ ಗುರುಗಳ ಹೆಸರು ಮೇಲೆ ನಾನು ಮಾಡಬೇಕು ಅಂತಕ್ಕಂಥ ಅವ್ರ ಸ್ವ ಇಚ್ಛೆಯಿಂದ ಇಲ್ಲಿ ಮಠದಲ್ಲೇ ತನ್ನ ಗುರುಗಳ ಹೆಸರ ಮೇಲೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ ಅಂತ ಪ್ರಾರಂಭ ಮಾಡ್ತಾರೆ. ಅದು ಯಾವ ರೀತಿ ವಿದ್ಯಾರ್ಥಿಗಳನ್ನು ಇಲ್ಲಿ ಅನ್ನ ಆಶ್ರಯ ಕೊಡ್ತಿದ್ರು ಅಂದರೆ ಮನೆ ಮನೆಗೆ ಹೋಗಿ ಕಂತಿ ಭಿಕ್ಷೆ ಸ್ವತಃ ಬೇಡ್ಕೊಂಡು ಬರ್ತಿದ್ರು. ಆ ಸಂದರ್ಭದಲ್ಲಿ ಹಿಟ್ಟು ನೀಡ್ತಿದ್ರು, ಆ ಸಂದರ್ಭದಲ್ಲಿ ರೊಟ್ಟಿ ಕೊಡ್ತಿದ್ರು, ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿ ಮಾಡಿದ್ದಿರ್ತಿತ್ತೋ ಆ ತಾಯಿಂದಿರೆಲ್ಲ ದಾಸೋಹವನ್ನು ಮಾಡ್ತಿರು. ಅದೇ ತಗೊಂಡು ಬಂದು ಇಲ್ಲಿ ನುಚ್ಚಿನ ವ್ಯವಸ್ಥೆ ಇರ್ಬೋದು, ಅಂಬಲಿ ವ್ಯವಸ್ಥೆ ಇರ್ಬೋದು, ಅವತ್ತಿನ ಕಾಲಮಾನಕ್ಕೆ ಯಾವ ವ್ಯವಸ್ಥೆ ಇತ್ತೋ ಅದನ್ನು ಭಕ್ತರ ಮನೆಯಲ್ಲಿ ಸಂಗ್ರಹ ಮಾಡಿ ಭಕ್ತರ ಮನೆ ಹೋಗಿ ಸಂಗ್ರಹ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಸ್ವತಃ ಅಪ್ಪಗಳು ತಾಯಿ ಹಾಗೆ ಮಕ್ಕಳನ್ನು ಉಣಿಸ್ತಿದ್ರು. ಅದರ ನಂತರ ಇಲ್ಲಿ ಆ ಬೋರ್ಡಿಂಗ್ ಪ್ರಾರಂಭ ಆಗಿದ ಮೇಲೆ ಶಾಂತರಸರ ಹೆಸರು ನೀವೆಲ್ಲ ಬಹಳಷ್ಟು ಜನ ಕೇಳಿದ್ದಾರೆ. ಅವರು ಗಜಲ್ ಬರೀತಿದ್ರು. ನಮ್ಮ ಬೀದರ್ದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅವರು ಸರ್ವಾಧ್ಯಕ್ಷರಾಗಿದ್ದರು. ಅವತ್ತಿನ ಒಂದು ಸಂದರ್ಭದಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಅವತ್ತು ಸಚಿವರಿದ್ದರು. ಅವರು ಸರ್ವಾಧ್ಯಕ್ಷರಾದಾಗ ಅವರು ಹೇಳ್ತಾ ಇದ್ದರು, ನಾನಿವತ್ತು ಸರ್ವಾಧ್ಯಕ್ಷ ಆಗಲಿಕ್ಕೆ ನಂದಿಗೊತ್ತಿಷ್ಟೆಲ್ಲ ಬೆಳಕಿಗೆ ಕಾರಣ ಯಾರಾದರೂ ಇದ್ದರೆ ತಾಯಿ ತಂದೆ ನನಗೆ ಜನ್ಮ ನೀಡಿರಬೇಕು. ಆದರೆ ನಂದೆಲ್ಲ ರೀತಿಯಿಂದ ಬೆಳಕಂದರೆ ಅದು ಭಾಲ್ಕಿ ಮಠ, ಅದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯನೇ ಅದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥ ಮಾತು ಶಾಂತರಸರು ಹೇಳಿರ್ತಕ್ಕಂಥದ್ದು. ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲ ಮಾಡಿದ್ದೇ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಪ್ಪವರು ಕೂಡ ಇದು ಮಠದ ವಿದ್ಯಾರ್ಥಿಗಳೇ. ಭಾಳ ಬಡತನ, ಭಾಳ ಕಷ್ಟಗಳು, ಸಮಸ್ಯೆಗಳು ಅಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಪ್ರವೇಶವನ್ನು ಪಡ್ಕೋತಾರೆ. ಆ ಸಂದರ್ಭದಲ್ಲಿ ದೊಡ್ಡಪ್ಪವರು ಚನ್ನಬಸವ ಪಟ್ಟದೇವರು ನಮ್ಮಲ್ಲೆಲ್ಲ ಕ್ಲೋಸ್ ಆಗ್ಯಾವ, ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವರದಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಧ್ವರಿ ಅಂತ ಕರಿತಿದ್ರು. ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಬಂದರೆ ನನ್ನ ಪ್ರವೇಶ ಸಿಗ್ತದಂತ ಹೇಳಿ ಅವರನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಅಪ್ಪವ್ರಿಗೆ ಅವರು ವಿನಂತಿ ಮಾಡ್ಕೊಂಡಾಗ, ಇಲ್ಲ ನಮ್ಮಲ್ಲೆಲ್ಲ ಫುಲ್ ಆಗ್ಯದ ಪ್ರಸಾದ ನಿಲಯ, ಜಾಗ ಇಲ್ಲ ಅಂತ. ಇಲ್ಲ ಇವ್ರಿಗೆ ಒಬ್ರಿಗೆ ನೀವು ತಗೋಬೇಕು, ಬಡವ್ರು ಇದ್ರೆ ಮೊದಲೇ ಬರ್ಬೇಕಾಗಿತ್ತು, ಇಷ್ಟಾಗಿ ತಡ ಮಾಡ್ಯಾರ ಅಂತ ಹಿಂಗೆಲ್ಲ ಕೇಳಿದಾಗ ಕೊನೆಗೆ ಅವ್ರು ಹೇಳತ್ತಾರಂತ ಒಪ್ಕೊಂಡು ಇಲ್ಲೇ ಒಂದು ದೊಡ್ಡ ಹೌದು ಇರ್ತದೆ. ಈ ಹೌದಲ್ಲೇ
ದಿನಾ ನೀರು ತುಂಬಬೇಕು. ಈ ಹೌದಿನಲ್ಲೇ ನೀರು ತುಂಬಿ ಇಲ್ಲೆಲ್ಲ ಅಡಿಗೆ ಮನೆ ಎಲ್ಲ ಇದ್ದಿದ್ದಿರ್ತದೆ, ಊಟದ ಹಾಲು ಇರ್ತದೆ. ಇದಕ್ಕೆಲ್ಲ ಹೆಂಡೆದಿಂದ ಸಾರಿಸಿ ಈ ಹೌದು ಬಾವಿದಿಂದ ನೀರು ತೆಗೆದು ಇಲ್ಲಿ ತುಂಬೆ ಅವ್ರು ಕಾಲೇಜ್ಗೆ ಹೋಗ್ಬೇಕು ಅಂಥ ಒಂದು ಪರಿಸ್ಥಿತಿ ಆಗುತ್ತೆ ದಿನಮಾನಗಳಲ್ಲಿ. ಒಟ್ಟಾರೆ ಇಲ್ಲಿ ಕಲ್ತಂಥವ್ರು ಅವ್ರ ಭವಿಷ್ಯ ಉಜ್ವಲ ಆಗಿದೆ. ಅವ್ರಿಗೊತ್ತಿನ ದಿನ ತನ್ನ ಕಾಲ ಮ್ಯಾಗ ತಾನು ನಿಂದಿರ್ಲಿಕ್ಕೆ ಎಲ್ಲ ರೀತಿಯಿಂದ ಸಂಸ್ಕಾರ, ನೈತಿಕತೆ, ಒಂದು ಸತ್ಯದ ಮಾರ್ಗ, ಒಂದು ಎಲ್ಲ ರೀತಿಯಿಂದ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಯಾವುದಾದ್ರೂ ಇದ್ರೆ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಹೀಗಾಗಿ ನೀವೆಲ್ಲರೂ ಭಾಳ ಜನ ದೂರ ದೂರಿಂದ ಬಂದಿರಿ. ನಿಮಗೆ ಶಿಕ್ಷಣದಿಂದ ಅಲ್ಲಿ ಸರಿಯಾಗಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ನಿಮಗೆ ಏನೇನೋ ಅನಾನುಕೂಲತೆ ಇದ್ದಿದ್ದ ಸಲುವಾಗಿ, ಅಂದ್ರೆ ತಾಯಿ ತಂದೆ ಕೆಲಸ ಬೇರೆ ಊರಾಗ ಮಾಡೋದಾಗ್ಲಿ, ತಾಯಿ ತಂದೆ ಬೇರೆ ಬೇರೆ ಹೊಲ ಕೆಲಸ ಮಾಡೋದಾಗ್ಲಿ, ಸಿಟಿದಾಗ ಹೋಗೋದಾಗ್ಲಿ, ಇವೆಲ್ಲವನ್ನ ತಾಯಿ ತಂದೆ ಮಾಡೋದು, ಬಡತನ ಒಂದು ಕಡೆ ಎಲ್ಲ ಚಲೋ ಇದ್ರೂ ಕೂಡ ಮಗ ಭಾಳ ತುಂಟನ, ಭಾಳ ಉಡಾಳನ, ಮಗನಿಗೆ ಒಂದು ಒಳ್ಳೇದು ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದವರು ಇರ್ತೀರಿ. ನಿಮ್ದೇನು ಸಂಕಲ್ಪ ಅದನೋ, ತಾಯಿ ತಂದಿದ್ದು ಏನೇನು ಇಚ್ಛೆಗಳವ ಅದು ಎಲ್ಲ ರೀತಿಯಿಂದ ಈಡೇರಿಸ್ತಕ್ಕಂಥ ಶಕ್ತಿ ಈ ಹಾನಗಲ್ ಕುಮಾರೇಶ್ವರ ಪ್ರಸಾದ್ ನಿಲಯದಲ್ಲಿದೆ. ಅಪ್ಪವ್ರ ಕಾಳಜಿ, ಅಪ್ಪವ್ರದೊಂದು ಮಕ್ಕಳ ಮೇಲೆ ಅಪ್ಪವ್ರ ಕಳಕಳಿ. ಮೊದಲು ನಾವೆಲ್ಲ ಅಧ್ಯಯನ ಮಾಡುವಾಗ ಹೆಂಗಿತ್ತು ಅಂದರೆ ಇಲ್ಲಿ ಊಟ ಸಿಗ್ತಿತ್ತು, ಇಲ್ಲಿ ವಸತಿ ಸಿಗ್ತಿತ್ತು, ಶಾಲೆ ಕಾಲೇಜ್ ನಾವೆಲ್ಲ ಹೊರಗೆ ಹೋಗ್ಬೇಕಾಗ್ತಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆ ಕಾಲೇಜ್ಗಂತ ಹೇಳಿ ಆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಎಲ್ಲೆಲ್ಲೋ ಹೋಗಿ ದಿನ ಕಳೆದು ಸಾಯಂಕಾಲ ಬಂದು ಇಲ್ಲಿ ಹಾಜರಾಗ್ತಿದ್ದೆವು. ಆ ಸಂದರ್ಭದಲ್ಲಿ ಅಪ್ಪವ್ರು ಭಾಳ ಆಲೋಚನೆ ಮಾಡಿದ್ರು, ಹೀಗಾದರೆ ಹೇಗೆ ಮಕ್ಕಳು ಇಲ್ಲದ ಹೋದಾಗ ಶಾಲೆಗೆ ಹೋಗಲಿಲ್ಲ ಅಂತಂದರೆ ಹೆಂಗೆ ಅಂತಿ ಭಾಳ ಆಲೋಚನೆ ಮಾಡಿ ಇಲ್ಲೇ ಶಾಲೆಯನ್ನು ಆರಂಭ ಮಾಡಿದ್ರೆ ಎಲ್ಲ ಮಕ್ಕಳಿಗೆ ಅವ್ರದ್ದು ಈಗ ಒಳ್ಳೇದು ಆಗ್ತದಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೇ ಶಾಲೆ, ಇಲ್ಲೇ ಊಟ, ಇಲ್ಲೇ ವಸತಿಯನ್ನು ಹೊಸ ಒಂದು ಯೋಚನೆ ಮಾಡಿಕೊಂಡು ಇವತ್ತು ಎಷ್ಟು ಚಲೋ ಮಕ್ಕಳಿದ್ದಾರೆ ಅಂದ್ರೆ 600ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲೇ ಊಟ, ವಸತಿ, ಶಿಕ್ಷಣವನ್ನು ಪಡ್ಕೋತಾರೆ. ಒಟ್ಟಾರೆ ತಾಯಿ ತಂದಿದ್ದ ಏನು ಸಂಕಲ್ಪ ಇರ್ತದೋ ಅದು ಎಲ್ಲ ರೀತಿಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಕ್ಕಳನ್ನು ನಾಗರಿಕರಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವು ಅಪ್ಪವ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಬಂದಿರಿ. ನಿಮ್ಮ ನಂಬಿಕೆ ತಕ್ಕಂತೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಎಷ್ಟೋ ಜನರಿಗೆ ಓದ್ಲಕ್ಕೆ ಬರಲ್ಲ, ಬರೀಲಕ್ಕೆ ಬರಲ್ಲ, ಅಕ್ಷರ ಬಳ್ಳಿ ಕೂಡ ಗೊತ್ತಾಗಂಗಿಲ್ಲ. ಅಂಥವರೇ ಇಲ್ಲೆಲ್ಲ ರೀತಿಯಿಂದ ಸುಧಾರಣೆ ಮಾಡಿ ಏನೂ ಬರಲ್ದವ್ರಿಗೆ ಯಾರು ಆಶ್ರಯ ಕೊಡಲ್ಲನೋ ಅಂಥವ್ರಿಗೆ ಆಶ್ರಯ ಕೂಡ ಹೃದಯ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿದೆ ಅಂತ ಆಶ್ರಯದಲ್ಲಿ ನೀವೆಲ್ಲ ಬಂದಿರಿ. ನಿಮ್ಮೆಲ್ಲರಿಗೂ ನಾವು ಪ್ರವೇಶವನ್ನು ತಗೋತೀವಿ. ಇಲ್ಲೇ ಎಲ್ಲ ರೀತಿಯ ಸಂಸ್ಕಾರ ಕೊಡ್ತೀವಿ. ನೀವಿಷ್ಟೇ ಇಲ್ಲಿ ನಿಯಮಗಳನ್ನು ಪಾಲಿಸಬೇಕು. ಮಕ್ಕಳು 4 ದಿನ ಹೊಸದಂತ ತಿಳ್ಕೊಂಡು ಸ್ವಲ್ಪ 4 ದಿನ ಸೆಟ್ ಆಗೋ ಸಲುವಾಗಿ ಅವ್ರು ಕಣ್ಣೀರು ಹಾಕೋದು, ಇದು ಮಾಡ್ಕೊಂಬೋದು. ಈಗೇನು ಅಂಥದ್ದೇನು ಆಗಂಗಿಲ್ಲ. ಯಾಕಂದರೆ ಇಲ್ಲಿ ಆಟದ ಮೈದಾನ, ಅವ್ರ ಸಲುವಾಗಿ ಎಲ್ಲ ರೀತಿಯ ಎಲ್ಲ ಫೆಸಿಲಿಟಿಗಳನ್ನು ಒಂದು ಪಬ್ಲಿಕ್ ಸ್ಕೂಲ್ನಲ್ಲಿ ಯಾವ ರೀತಿ ಇರ್ತದೋ ಅದನ್ನೆಲ್ಲ ಅಪ್ಪವರು ಕೊಟ್ಟಿದ್ದಾರೆ. ಎಷ್ಟು ಚಲೋ ಇಲ್ಲದ ಅಂದ್ರೆ ರಾತ್ರಿ 10 ಗಂಟೆ ಒಳಗೆ ನಿದ್ರೆ ಮಾಡೋದು, 10 ಗಂಟೆ ಒಳಗಡೆ ಮಲಗೋದು, ಮತ್ತು ನಸ್ಕಿನಾಗ 5 ಗಂಟೆಗೆ ಏಳೋದು, ಎದ್ದ ತಕ್ಷಣ ಪ್ರಾಥಮಿಕ ಕ್ರಿಯೆಗಳನ್ನು ಎಲ್ಲ ಮುಗಿಸ್ಕೊಂಡು ಅವಾಗ ಕಾಯಕ್ಕಂತಿರ್ತದೆ. ಅಂದ್ರೆ ಏನು ಕಸಬರಗಿಯಿಂದ ಸ್ವಚ್ಛಗೊಳಿಸೋದು, ನೆಲ ಸೂಟೋದು, ಇವೆಲ್ಲ ಯಾಕೆ ಮಕ್ಕಳಿಗೆ ಕೊಡ್ತಾರೆ? ಕಾರಣ ಏನು ಅಂದ್ರೆ ಆ ಮಕ್ಕಳು ಅವ್ರ ಕಾಲ್ಯಾಗ ಅವ್ರು ನಿಂದಿರ್ಬೇಕು. ನಾಳೆ ದಿನ ಎಂಥ ಪ್ರಸಂಗ ಬಂದರೂ ನಾಳಿನ ದಿನ ಅವರು ತಾಯಿ ತಂದೆ ಸೇವನೂ ಇದು ಈ ಮಠವನ್ನು ಕಲಿಸಿರ್ತಕ್ಕಂಥದ್ದಿದೆ. ಹೀಗಾಗಿ ಎಷ್ಟೋ ಜನರಿಗೆ ಮನ್ಯಾಗ ನಂಬಲ್ಲಿ ಇದು ಇರಲ್ಲ, ಅಡುಗೆ ಕೂಡ ಮಕ್ಕಳು ಮಾಡ್ತಾರೆ, ಬಟ್ಟೆ ಎಲ್ಲ ಮಕ್ಕಳೇ ಮಾಡ್ಕೋತಾರೆ. ಯಾರು ಭಾಳ ಚಿಕ್ಕ ಮಕ್ಕಳಿದಾರೋ ಅಂಥವ್ರ ಸಲುವಾಗಿ ಬಟ್ಟೆ ತೊಳಿತಕ್ಕಂಥದ್ದು ಅಪ್ಪವ್ರು ಪ್ರತ್ಯೇಕ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. 5ನೇ ಕ್ಲಾಸ್ ಮೇಲ್ಪಟ್ಟು ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಇರ್ತದೆ, ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಆ ಶಕ್ತಿ ಇರ್ತದೆ. ಹೀಗಾಗಿ ಆ ಮಕ್ಕಳಿಗೆ ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಅವ್ರ ಕಾಲ ಮ್ಯಾಗ ಅವ್ರು ನಿಂದಿರಬೇಕು ಅನ್ನುವ ಸದುದ್ದೇಶ
ಮತ್ತು ವಿಶೇಷವಾಗಿ ಇವರಿಗೆ ಹೊಲದ ಕೂಡ ಅನುಭವ ಸಿಗಬೇಕಂತ ಮಧ್ಯದಲ್ಲಿ ಯಾವಾಗೋ ಒಂದು ಸರ್ತಿ ಹೊಲಕ್ಕಂದ್ರೆ ಅವ್ರಿಗೆ ಮುಂದೆ ಊರಾಗ ಬಂದಾಗ ಅವ್ರದ್ದು ನೀವೆಲ್ಲ ತಾಯಿ ತಂದೆ ಗಳಿಸಿದಿರ್ತದ ಅಥವಾ ಹೊಲನೂ ನೀವು ಮಾಡ್ತಾ ಇದ್ರಿ, ಅವ್ರಿಗೆ ಅದನ್ನೂ ಬರ್ಬೇಕನ್ನ ಸಲುವ ಹೊಲಕ್ಕೂ ಕರ್ಕೊಂಡು ಹೋಗ್ತಾರ. ಅಂದ್ರೆ ಒಂದು ತೋಟ ಯಾವ ರೀತಿ ಗಿಡಗಳನ್ನ ಬೆಳೆಸಬೇಕು, ಎಲ್ಲ ರೀತಿ ನಿಜವಾದ ವಿದ್ಯಾರ್ಥಿಗಳ ಲಕ್ಷಣಗಳು ಏನೇನು ಹೆಂಗಿರಬೇಕು ಅದು ಎಲ್ಲ ರೀತಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಸಂಸ್ಕಾರ, ನೀತಿ, ನೈತಿಕತೆ ಕೊಡ್ತಕ್ಕಂಥದ್ದೇ ಇದು ಭಾಲ್ಕಿ ಮಠ ಇದೆ. ಇದಕ್ಕೆ ನೀವು ನಂಬ್ಕೊಂಡು ಬಂದಿರಿ. ನಿಮ್ಮ ನಂಬಿಕೆ ತಕ್ಕಂತೆ ಎಲ್ಲವೂ ಯಶಸ್ವಿ ಆಗ್ತದೆ. ನೀವು ನಿಯಮಗಳನ್ನು ಎಲ್ಲರೂ ಪಾಲಿಸ್ರಿ. ಇಲ್ಲಿ ಕಾಯಕ್ ಮುಗಿದ ತಕ್ಷಣ, ಝಳಕ ಮುಗಿದ ತಕ್ಷಣ ಇಲ್ಲೇ ಸಾಮೂಹಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಕುಂತು ಲಿಂಗ ಪೂಜೆ ಮಾಡ್ಕೋತಾರೆ. ಲಿಂಗ ಪೂಜೆ ಮುಗಿದ ತಕ್ಷಣ ಉಪಹಾರ ಇರ್ತದೆ. ಅದು ಮುಗಿದ ತಕ್ಷಣ ಮತ್ತು ಸ್ಟಡಿ ಅವರ್ಸ್ ಇರ್ತದೆ. ಅದು ಮುಗಿದ ಮ್ಯಾಗ ರಾಷ್ಟ್ರಗೀತೆ ಇರ್ತದೆ. ಆ ನಂತರ ಕ್ಲಾಸಸ್ಸು, ಮತ್ತು ಮಧ್ಯಾಹ್ನ ಊಟ, ಮತ್ತು ಸಾಯಂಕಾಲ ಮತ್ತು ಸ್ಕೂಲ್ ಒಂದೇ ಮಾತ್ರ ಹೇಳಿದ ತಕ್ಷಣ ಮತ್ತೆ ಎಲ್ಲರೂ ಮುಖ ತೊಳ್ಕೊಂಡು ಸ್ವಚ್ಛ ಮಾಡಿ ಆ ನಂತರ ಮತ್ತೆ ಅವ್ರವ್ರ ಮಕ್ಕಳಿಗೆ ಅಧ್ಯಯನ ನಡೀತದೆ. ಅದರ ನಂತರ ಮತ್ತೆ ಸಾಯಂಕಾಲ ಸಾಮೂಹಿಕ ಪ್ರೇಯರ್ ಇರ್ತದೆ. ಅದು ಮುಗಿದ ಮ್ಯಾಗ ಮತ್ತೆ ರಾತ್ರಿ ಊಟ, ಮತ್ತೆ ಒಂದು ಸ್ವಲ್ಪ ಹೊತ್ತು ಓದಿ ಅಧ್ಯಯನ ಮಾಡಿ ಯಾರ್ದವ್ರು ವಿಶ್ರಾಂತಿಗೆ ಹೋಗ್ತಕ್ಕಂಥ ಪದ್ಧತಿಗಳು ಇವೆಲ್ಲ ನಮ್ಮ ಮಠದಿದೆ. ಆದ್ರೆ ಒಂದು, ಯಾವ ಮಕ್ಕಳಿಗೂ ದುಡ್ಡು ಯಾರು ಕೊಡ್ಲಕ್ಕೆ ಹೋಗ್ಬೇಡ್ರಿ. ಯಾವ ಕಾರಣಕ್ಕೂ ಯಾರ ಕೊಡೋದಿತ್ತಂದ್ರೆ ಇಲ್ಲಿ ಶಾಂತಯ್ಯ ಸ್ವಾಮಿ ಅನ್ನೋರಂತ ಮ್ಯಾನೇಜರ್ ಇದ್ದಾರೆ, ಅಲ್ಲಿ ಶಿವನಾಥ್ ಸರ್ ಅಂತಿದ್ದಾರೆ, ಇಲ್ಲಿ ಬಾಬು ಸರು, ಗುರೇ ಟೀಚರು ಎಲ್ಲ ಮುಖ್ಯಸ್ಥರ ಹತ್ತಿರ ಆ ಮಕ್ಕಳದ್ದು ಏನಾರ ಇದ್ದರು ಇದು ಮಾಡಿರಿ. ಆದ್ರೆ ಅವ್ರ ಕೈದಾಗ ಏನೂ ಬೇಡ, ನೀವು ಬಟ್ಟಿ ಅವ್ರಿಗೇನು ಬೇಕು ವಸ್ತುಗಳು ಕೊಟ್ಟರೆ ಸಾಕು. ಯಾಕಂದ್ರೆ ಇಲ್ಲೆಲ್ಲ ರೀತಿ ಮನೆಯಾಗಿನಕ್ಕಿಂತ ಹೆಚ್ಚಿನ ಕಾಳಜಿ ಅಪ್ಪವ್ರು ಇಲ್ಲಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೆ ಇವತ್ತಿಷ್ಟೆಲ್ಲ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಏನು ನೀವು ಕರ್ಕೊಂಡು ಬಂದಿರಿ, ಅಪ್ಪವ್ರು ಹೇಳಿದ್ದಾರೆ ಎಲ್ಲರಿಗೂ ನೀವು ತಗೋಬೇಕು ಅಂತಕ್ಕಂಥ ಹೇಳಿ ಅಪ್ಪವ್ರು ಹೋಗಿದ್ದಾರೆ. ಹೀಗಾಗಿ ನಿಮ್ಮ ಏನು ಸಂಕಲ್ಪ ಇದೆಯೋ ಅದೆಲ್ಲ ಈಡೇರಿಸ್ತಕ್ಕಂಥ ಶಕ್ತಿ, ಇನ್ನೊಂದು ದೈವೀ ಶಕ್ತಿ ಇದೆ. ಅದನ್ನೆಲ್ಲವೂ ಯಶಸ್ವಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸ್ರಿ. ಯಾವ ಕಾರಣಕ್ಕೂ ನಿಯಮ ಯಾರು ಪಾಲಿಸ್ತಾರೋ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಅದು ಎಲ್ಲ ನಿಯಮಗಳನ್ನು ನಮ್ಮ ಬಾಬು ಸರ್ ನಿಮಗೆಲ್ಲ ತಿಳಿಸ್ತಾರಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತು ಎಲ್ಲ ಪೂಜ್ಯರು ಬಹುತೇಕ ಒಂದು ಮಠದಾಗ ಊಟ ಸಿಗ್ಬೋದು, ಶಾಲಿ ಶಿಕ್ಷಣ ಸಿಗ್ಬೋದು, ಆದ್ರೆ ದಿನನಿತ್ಯ ಗುರುಗಳ ಜೊತೆನೇ ಅವ್ರ ಲಿಂಗ ಪೂಜೆ, ಗುರುಗಳ ದರ್ಶನ, ಗುರುಗಳ ಗರಡಿಯಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ಇದಾರಂದ್ರೆ ಅದು ಮಠದ ಶಾಲೆ ಮಕ್ಕಳು, ಮಠದ ಮಕ್ಕಳೇ. ಇಡೀ ನಮ್ಮ 20,000 ಮಕ್ಕಳಲ್ಲಿ ಹೆಚ್ಚಿನ ಸೌಭಾಗ್ಯ ಪಡ್ಕೊಂಡವರು ಮಠದ ಶಾಲೆ ಮಕ್ಕಳೇ, ಮಠದವರೇ ಆ ಸೌಭಾಗ್ಯ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ.